ನಮಸ್ಕಾರ ಎಲ್ಲರಿಗೂ. ಬನ್ನಿ ಇವತ್ತು ಸೂಪರ್ ಆಗಿರೋ ಒಂದು ರೆಸಿಪಿ ಅಂದ್ರೆ ಸಣ್ಣ ಸೋರೆಕಾಯಿಂದ ಇವತ್ತು ಡ್ರೈ ಪಲ್ಯ. ಸಿಂಪಲ್ ಆಗಿ ಟೇಸ್ಟಿ ಆದಂತ ಸ್ಮಾಲ್ ಸೋರೆಕಾಯಿ, ಸಣ್ಣ ಗುಂಡಾಕಾರದ ಸೋರೆಕಾಯಿಂದ ಇವತ್ತು ಸಿಂಪಲ್ ಆಗಿ ಟೇಸ್ಟಿ ಆಗಿರುವಂತ ಒಂದು ಡ್ರೈ ಪಲ್ಯವನ್ನ ಹೇಗ್ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಇದನ್ನ ನಾವು ಗುಂಡು ಸೋರೆಕಾಯಿ, ಸಣ್ಣ ಸೋರೆಕಾಯಿ ಅಂತಾನು ಸಹ ಕರೀತಾರೆ. ನಾನು ಒಂದು 3 ಸೋರೆಕಾಯಿನ ತಗೊಂಡಿದ್ದೀನಿ. ಇವನ್ನ ಮೇಲೆ ಒಂದು ಸ್ವಲ್ಪ ಎರ್ಕೊಂಡಿದ್ದೀನಿ, ಜಾಸ್ತಿ ಏನು ಬೇಡ, ಫುಲ್ ಎರೆಯೋದೇನು ಬೇಡ. ಹಾಗೆ ಮೇಲೆ ಮೇಲೆ ಭಾಗವನ್ನು ನಾವು ಎರ್ಕೊಳ್ತಾ ಇದ್ದೀನಿ. ಹಾಗೆ ಇವನ್ನ ನಾವು ಸಣ್ಣದಾಗಿ ಹೆಚ್ಕೊಳ್ಳೋಣ. ನೋಡಿ, ತುಂಬ ರುಚಿಯಾಗಿರುತ್ತೆ, ಸಿಂಪಲ್ ಆಗಿರುತ್ತೆ, ರುಬ್ಬೋದು ಬೇಡ, ಏನು ಬೇಡ, ಸಿಂಪಲ್ ಆಗಿ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಲ್ಲಿ ಇದೆ. ನೋಡಿ, ಇವಾಗ ಎಲ್ಲವನ್ನೂ ಸಹ ನಾವು ಒಂದು ಸ್ವಲ್ಪ ಸಣ್ಣದಾಗಿ ಹೆಚ್ಕೋಬೇಕು. ಇದು ರೊಟ್ಟಿಗೆ, ಚಪಾತಿಗೆ ತುಂಬಾನೇ ರುಚಿಯನ್ನ ಕೊಡುತ್ತೆ. ಇವತ್ತು ನಾವು ಇದನ್ನ ರಾಗಿ ರೊಟ್ಟಿ ಜೊತೆಗೆ ತಿಂತಾ ಇದ್ದೀವಿ. ನೋಡಿ, ಎಲ್ಲವನ್ನೂ ಸಹ ನಾನು ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣದಾಗಿ. ಈಗ ಒಂದು ಬಾಣಲಿಯನ್ನ ಇಟ್ಟು, ಬಾಣಲಿ ಕಾದ ಮೇಲೆ ಅದಕ್ಕೆ ನಾನು ಒಂದು 3ರಿಂದ 4 ಸ್ಪೂನ್ ಅಷ್ಟು ಎಣ್ಣೆ ಕಾದ ಮೇಲೆ ಅದಕ್ಕೆ ನಾವು 1 ಸ್ಪೂನ್ ಅಷ್ಟು ಸಾಸಿವೆ, ಕರ್ಬೇವು ಸೊಪ್ಪು, ಸ್ವಲ್ಪ ಕರ್ಬೇವು ಸೊಪ್ಪು, ಈರುಳ್ಳಿ ಒಂದು ಸ್ವಲ್ಪ ಹಸಿ ಘಮ ಹೋಗೋವರೆಗೂ ಇದನ್ನ ಹುರ್ಕೊಳ್ಳೋಣ. ಆಮೇಲೆ ಇದಕ್ಕೆ ನಾವು ಟೊಮೊಟೊ ಹಣ್ಣನ್ನು ಸಹ ಹಾಕಿ ಹುರಿತಾ ಇದ್ದೀನಿ. ಸ್ವಲ್ಪ ಟೊಮೊಟೊ ಮೆತ್ತಗಾಗೋವರೆಗೂ ಇದನ್ನ ಬೇಯಿಸ್ಕೊಳ್ಳೋಣ. ಸಿಂಪಲ್ ಆಗಿ ಮಾಡುವಂಥದ್ದು, ಬೇಗನೆ ಮಾಡ್ಬೋದು. ಇದನ್ನ ರೊಟ್ಟಿ ಚಪಾತಿ ಜೊತೆಗೆ ಇಲ್ಲ ಸೈಡ್ ಡಿಶ್ ಆಗಿ ಸಹ ತಿನ್ಬೋದು. ಊಟದ ಜೊತೆಗೆ ಒಂದು ಸೈಡ್ ಡಿಶ್ ಆಗಿ ಸಹ ಮಾಡ್ಕೊಂಡು ತಿನ್ಬೋದು. ಎಲ್ಲವನ್ನೂ ಹಾಕಿ ಈಗ ಇದನ್ನ ಹುರ್ಕೊಳ್ಳೋಣ. ನೋಡಿ, ಇದನ್ನ ಪೂರ್ತಿಯಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಟೊಮೊಟೊ ಒಗ್ಗರಣೆ ಎಲ್ಲ ಇದನ್ನ ನಾನು ಮಿಕ್ಸ್ ಮಾಡಿ, ಆಮೇಲೆ ಇದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಅರಿಶಿಣದ ಪುಡಿ, ಅಚ್ಚ ಖಾರದ ಪುಡಿ. ನೋಡಿ, ಇದಕ್ಕೆ ಬೇಕಾದ್ರೆ ಹಸಿ ಮೆಣಸಿಕಾಯಿನಾದ್ರೂ ಹಾಕಬಹುದು, ಇಲ್ಲ ಅಂದ್ರೆ ಖಾರದ ಪುಡಿನಾದ್ರೂ ಹಾಕಬಹುದು. ನಾನು 1 ಸ್ಪೂನ್ ಅಷ್ಟು ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಖಾರದ ಪುಡಿ ನೋಡಿ ಹಾಕೊಳ್ಳಿ ಖಾರ ಎಷ್ಟು ಬೇಕು ಅಂತ. ಇಲ್ಲ ಹಸಿ ಮೆಣಸಿಕಾಯಿನೂ ಸಹ ಇದಕ್ಕೆ ಹಾಕೋಬಹುದು. 1 ಸ್ಪೂನ್ ಅಷ್ಟು ಗರಂ ಮಸಾಲ, 1 ಸ್ಪೂನ್ ಜೀರಿಗೆ ಪೌಡರ್, ಸ್ವಲ್ಪ ಕಸ್ತೂರಿ ಮೆಂತೆ, ಇಷ್ಟನ್ನು ಹಾಕಿ ಇವಾಗ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ತುಂಬ ರುಚಿಯಾಗಿರುತ್ತೆ, ಸಿಂಪಲ್ ಆಗಿರುತ್ತೆ, ಬೇಗನೆ ಮಾಡ್ಬೋದು. ಟೇಸ್ಟೇ ಅಂತೂ ಎಮ್ಮಿ ಆಗಿರುತ್ತೆ. ಕಸ್ತೂರಿ ಮೆಂತೆ ಇಷ್ಟನ್ನು ಹಾಕಿ ಇವಾಗ ಇದನ್ನ ನಾವು ಮಿಕ್ಸ್ ಮಾಡ್ತಾ ಇದ್ದೀವಿ. ತುಂಬಾನೇ ರುಚಿಯಾಗಿರುತ್ತೆ, ಅಷ್ಟೇ ಟೇಸ್ಟಿಯನ್ನು ಸಹ ಹೊಂದಿರುತ್ತೆ. ನೋಡಿ, ಇವಾಗ ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ನಾವು 1 ಲೋಟದಷ್ಟು ನೀರನ್ನು ಹಾಕೊಳ್ಳೋಣ. ಡ್ರೈ ಪಲ್ಯ ಅಂದರೆ ಒಂದು ಸ್ವಲ್ಪ ತರಕಾರಿ ಬೇಯಲೇಬೇಕಲ್ವಾ, ಹಾಗಾಗಿ ನಾನು ಇದಕ್ಕೆ ನೀರನ್ನು ಹಾಕಿ ಒಂದು 10 ನಿಮಿಷಗಳ ಕಾಲ ಇದನ್ನು ಬೇಯೋದಕ್ಕೆ ಬಿಡೋಣ. ತುಂಬಾನೇ ರುಚಿಕರವಾದಂಥ ಟೇಸ್ಟಿಯಾದಂಥ ಪಲ್ಯ ಅಂತಲೇ ಹೇಳ್ಬೋದು, ಡ್ರೈ ಪಲ್ಯ ಅಂತ ಹೇಳ್ಬೋದು. 10 ನಿಮಿಷಗಳ ಕಾಲ ಇದನ್ನು ಮೀಡಿಯಂ ಉರಿಯಲ್ಲಿ ಬೇಯಿಸ್ಕೊಳ್ಳೋಣ. ನೋಡಿ, ಇವಾಗ ಕಾಯಿ ಎಲ್ಲ ಬೆಂದಿದೆ, ಸೋರೆಕಾಯಿ ಎಲ್ಲ ಬೆಂದಿದೆ, ಮೆತ್ತಗೂ ಸಹ ಆಗಿದೆ. ಈಗ ಇದಕ್ಕೆ ನಾವು ಸ್ವಲ್ಪ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಇವೆರಡನ್ನು ಹಾಕ್ಕೊಂಡ್ರೆ ಡ್ರೈ ಪಲ್ಯ, ಗುಂಡು ಹಾಗೂ ಸಣ್ಣ ಸೋರೆಕಾಯಿನ ಡ್ರೈ ಪಲ್ಯ ಇವಾಗ ರೆಡಿಯಾಗಿದೆ. ತುಂಬಾ ರುಚಿಕರವಾದಂಥ ಟೇಸ್ಟಿಯಾದಂಥ ರೊಟ್ಟಿ ಮತ್ತು ಚಪಾತಿಗೆ ಅಷ್ಟೇ ಅಲ್ಲ, ಸೈಡಾಗಿ ಸಹ ಇದನ್ನು ತಿನ್ಬೋದು. ಹಾಗೆ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಇಷ್ಟವಾದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸಣ್ಣ ಮತ್ತು ಗುಂಡು ಆದಂಥ ಸೋರೆಕಾಯಿಯ ಡ್ರೈ ಪಲ್ಯ ಇವಾಗ ರೆಡಿಯಾಗಿದೆ. ತುಂಬ ರುಚಿಕರವಾದಂಥ ಆರೋಗ್ಯಕರವಾದಂಥ ಸೋರೆಕಾಯಿ ಪಲ್ಯ. ಇದನ್ನು ನಾವು ಇವಾಗ ರೊಟ್ಟಿಯ ಜೊತೆಗೆ ತಿಂತಾ ಇದ್ರೆ ಎಷ್ಟು ರುಚಿ ಇರುತ್ತಲ್ವ. ನಾವಿವತ್ತು ರಾಗಿ ರೊಟ್ಟಿ ಜೊತೆಗೆ
ಈ ಸಣ್ಣ ಸೋರೆಕಾಯಿ ಪಲ್ಯ, ಸಣ್ಣ ಡ್ರೈ ಸೋರೆಕಾಯಿ ಪಲ್ಯವನ್ನ ತಿಂತಾ ಇದ್ದೀವಿ. ತುಂಬ ರುಚಿಕರವಾದಂಥ ಪಲ್ಯ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.